ಎಲ್ರಿಗೂ ನಮಸ್ಕಾರ. ಸಹನಾ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾವು ತಿಳಿ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನು ಬೇಳೆ ಸಾರು, ಗೊಜ್ಜೋಲಕ್ಕಿ ಎಲ್ಲದಕ್ಕೂ ಯೂಸ್ ಮಾಡೋದು. ಮೊದಲು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆ ಕಾದ ಮೇಲೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹುರಿಬೇಕು, ಸಣ್ಣ ಉರಿಲಿ ಹುರಿಬೇಕು. 2 ಸ್ಪೂನ್ನಷ್ಟು ಮೆಣಸು ಚೆನ್ನಾಗಿ ಹುರ್ಕೊಳ್ಳಿ. 2 ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಕಪ್ನಷ್ಟು ಕೊತ್ತಂಬರಿ ಬೀಜ ತೊಗೊಂಡ್ರೆ 1 ಕಪ್ನಷ್ಟು ಒಣಮೆಣಸಿನ್ಕಾಯಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಅಳತೆ. ಚೆನ್ನಾಗಿ ಹುರ್ಕೊಳ್ಳಿ. ಒಣಮೆಣಸಿನ್ಕಾಯಿ ಘಾಟ್ ವಾಸನೆ ಹೋಗಬೇಕು, ಅಲ್ಲಿ ತನಕ ಹುರಿಬೇಕು. ಇದೆಲ್ಲದನ್ನು ಸಣ್ಣ ಉರಿಲೇ ಮಾಡಬೇಕು. ಅರ್ಧ ಸ್ಪೂನ್ನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ಇದು ಅರ್ಧ ಆಗ್ತಾ ಇದೆ ಅಂತ ಅಂದಾಗ 1 ಕಪ್ನಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಅಷ್ಟೇ ಗರಿ ಗರಿ ಆಗಬೇಕು, ಅಲ್ಲಿ ತನಕ ಹುರಿಯೋಣ. ಇದೆರಡು ಗರಿ ಗರಿ ಆಗಬೇಕು. ಎಲ್ಲದನ್ನು ಸಣ್ಣ ಉರಿಲೇ ಮಾಡಿ. ಇದನ್ನು ಗೊಜ್ಜೋಲಕ್ಕಿ, ಟೊಮೆಟೊ ಗೊಜ್ಜು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಪುಡಿನ. ಅದನ್ನು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ನೋಡಿ ಎಲ್ಲ ಗರಿ ಗರಿ ಆಗಿದೆ. 1 ಸ್ಪೂನ್ ತೊಗೊಂಡು ಚೆಕ್ ಮಾಡೋಣ. ನೋಡಿ ಈ ಥರ ಗರಿ ಗರಿ ಆಗಬೇಕು. ಎಲ್ಲದನ್ನು ಸಣ್ಣ ಉರಿಲೇ ಮಾಡಿ ಹೊತ್ತಿಸ್ಬೇಡಿ. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ತರಿಯಾಗಿ ಮಾಡಬೇಡಿ. ಗಾಳಿ ಆಡದ ಡಬ್ಬದಲ್ಲಿ ಸಂಗ್ರಹಿಸಿಡಿ. ಎಷ್ಟು ದಿನ ಬೇಕಾದ್ರೂ ಸಂಗ್ರಹಿಸಿಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.